ಪತಿಯನ್ನು ಕಳೆದುಕೊಂಡ ವಿಧವೆ ಮನೆಗೆ ಮಧ್ಯರಾತ್ರಿಯಲ್ಲಿ ನುಗ್ಗಿದ ಕಳ್ಳನೊಬ್ಬ ಕದಿಯುವ ವಿಫಲ ಯತ್ನ ಮಾಡಿ ನಂತರ ಮಹಿಳೆಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ ಘಟನೆ ನಂಜನಗೂಡು ತಾಲ್ಲೂಕಿನ ಬೊಕ್ಕಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಹರ್ಷ ಎಂಬಾತನೇ ಕಳ್ಳತನಕ್ಕೆ ಯತ್ನಿಸಿ ಅಸಭ್ಯವಾಗಿ ವರ್ತಿಸಿದ ಯುವಕ. ಸಿಕ್ಕಿಬಿದ್ದ ಯುವಕನನ್ನ ಗ್ರಾಮಸ್ಥರು ಕಂಬಕ್ಕೆ ಕಟ್ಟಿಹಾಕಿ ಥಳಿಸಿ ನಂತರ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಮಾತಾಡಿದೀವ ನಿಮ್ಮ ಮುಖ ನೋಡಿದೀವ ಮತ್ತೆ ಯಾಕಪ್ಪ ಬಂದೆ ನಮ್ಮ ಮನೆಗೆ ನಾವೇನ್ ದ್ರೋಹ ಮಾಡಿದ್ದು ನಿಮ್ಗೆ ನೀನ್ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ನಮ್ಮಿಬ್ಬರು ಮಾನ ಮರ್ಯಾದೆ ಹೋಯ್ತದ ಬಂದಿರೋದು ಇಬ್ರೇ ಅದು ಇವ್ರು ಸಾಲ್ ದೇಶ ಕೆಳಗಡೆ ಬಂದಿದ್ದೀರಿ ನಾನು ಹೋಗ್ಬಿಟ್ರೆ ಮಾತ್ರ ನಾನು ಸುಮ್ಮನೆ ಇರೋ ಹಾಗೆ ಅಲ್ಲ ಇವತ್ತು ನನ್ನ ಮಕ್ಕಳು ನಿಮ್ಮ ಊರು ತಗೋಗು ಅಂತ ಗೊತ್ತಿಲ್ಲ ನನಗೆ ಗೊತ್ತಂತ ಮತ್ತೆ ಇಲ್ಲಿ ಯಾರು ಹೇಳೋದು ಒಂದ್ಸಲ ಆಂಟಿ ಮನೇಲಿರೋರು ಹೋಗಿಲ್ಲ ಅವ್ನ ಮನ್ಸು ಕೆಳಗಡೆ ನಮ್ ಕಾಲ್ ಕೆಳಗಡೆ ಹೇಳು ನೀನ್ ಬಚಾವ್ ಐತಿ ಯಾಕೆ ನೋಡು ನಿಂಗೆ ಏನ್ ಅನ್ಸುತ್ತೆ ಹೇಳು ಅಂತವಳು ಅಂತ ಅನ್ಸುತ್ತಾ ಯಾಕೆ ಬಂದೆ ನಮ್ಮ ಮನೆಗೆ ನೀನ್ ಬಂದಿರೋದ್ರಿಂದ ನಾನು ಬಾಳ ಮನೆಗೆ ಹೋಗಿಸ್ಬೇಡ ನಿನ್ ಕೈ ಮುಗಿದ್ರೆ ಯಾಕೆ ಬಂದೆ ಹೇಳು ಯಾಕೆ ಬಂದೆ ನಿನ್ಗೆ ಏನು ಮಾಡೋದಿಲ್ಲ ನೀನ್ ಓಡಾಗಿದ್ರೆ ಯಾರೋ ಬಂದು ಓಡಾಗೋದ್ರೆ ನನ್ನ ಚೀಲ ಹಾಳಾಯ್ತಿದ್ದು ನಿನ್ನಿಂದ ನೀನ್ ಏನಂತ ಒಪ್ಕೊಬಿಡು ಇಲ್ಲ ಯಾರನ್ನಾರ ಕೇಳು ನಾವ್ ಯಾವ ತರ ಯಾರು ನೋಡಿದೀವೋ ಮಾತಾಡ್ತೀವೋ ಹೆಂಗಪ್ಪ ಬಂದೆ ನಮ್ಮ ಮನೆಗೆ ನನ್ನ 18 ವರ್ಷದಲ್ಲಿ ನೋಡಿದ್ರೆ ಹುಟ್ಟಿದೆ ನನಗೆ ಗೊತ್ತಿಲ್ಲ ನೀವೆಂತ ಸರ್ ನೀನ್ ಯಾಕೆ ಬಂದೆ ಬೀಗ ಬೀಗ ತೊಗೊಳಕ್ ಹೇಳಿದ್ಯಾರಪ್ಪ ಯಾಕೆ ಬಂದೆ ಹೇಳು ಹೇಳ್ತಾನೆ ಇಲ್ವಲ್ಲ ಮರಿಯಮ್ಮ ಅಷ್ಟರ ಮಟ್ಟಿಗೆ ಏನಾದ್ರೂ ಆಗಿದ್ರೆ ಯಾರು ಕರ್ತಿದ್ರಿ ಆಗ ಒಂದು ವಾರ ಯಾರು ಕರ್ತಿಲ್ಲ